ಶುಭೋದಯ ನಿಮಗೆಲ್ಲರಿಗೂ. ಇವತ್ತಿನ ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವತ್ತೇನೇನು ಮಾಡ್ತೀವಿ ನೋಡೋಣ ಬನ್ನಿ. ಇದೆ ಕಾರು, ನನ್ನ ಡ್ರೈವೇ ರೆಡಿಯಾಗಿರುವಂಥ ಕಾರು ಅಲ್ಲಿದೆ ನೋಡೋದ್ರಲ್ವ. ಓಡೋಣಂತ. ಟಿಫನ್ ಇನ್ನೂ ಆಗಿರಲಿಲ್ಲ. ಹಾಗೆಯೇ ಬೆಳಿಗ್ಗೆ ಬೇಗನೆ ನಮ್ಮ ಪಯಣ ಬೆಂಗಳೂರಿನ ಕಡೆ ಶುರುವಾಯಿತು. ಈ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೆನಪಾಗೋದು ನನಗೆ ಸಣ್ಣವರಿದ್ದಾಗ ಹೋಗ್ಬೇಕಾದ್ರೆ ಆ ಬಸ್ ಟ್ರಾಫಿಕಲ್ಲಿ ನಿಲ್ತು ಅಂತಂದರೆ 5 ಗಂಟೆ ಆಗ್ತಿತ್ತು. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಬರೀ 200 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೋದಕ್ಕೆ. ಅದು ನೆನಪಾಗುತ್ತೆ ಯಾವಾಗಲೂ ಅಷ್ಟೇ. ಎಲ್ಲಿ ಈ ಯಶವಂತಪುರ ಆದ ತಕ್ಷಣ ನೆಕ್ಸ್ಟು ಫುಲ್ ಟ್ರಾಫಿಕ್ ಜಾಮು. ಅವಾಗಿಂದು ನೋಡಿದ್ರೆ ಈಗಲೇ ಪರವಾಗಿಲ್ಲ ಅನಿಸುತ್ತೆ, ಸ್ವಲ್ಪ ಟ್ರಾಫಿಕ್ ಎಲ್ಲ ಕಮ್ಮಿ ಆಗಿದೆ. ಮುಂಚೆ ಕಂಪೇರ್ ಮಾಡಿದ್ರೆ ಬಹಳ ಟ್ರಾಫಿಕ್ ಇತ್ತು. ಈ ರೆಡ್ ಬಸ್ಸಲ್ಲಿ ಹೋದರೆ ಅಂತೂ ಫುಲ್ ನಿಲ್ಲಿಸ್ಬಿಡೋರಲ್ಲಿ, ಟ್ರಾಫಿಕಲ್ಲೇ ನಿಂತ್ಕೋಬೇಕಾಗಿತ್ತು. ಇನ್ನೊಂದು ಟ್ರಾಫಿಕ್ಕು ಅಂದರೆ ಅದೇ ಮಡಿವಾಳದ ಕೆಳಗಡೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ಕು. ಅಯ್ಯೋ, ಈಗಲೇ ನಿಜ ಪರವಾಗಿಲ್ಲ ಅನಿಸುತ್ತೆ. ಮುಂಚೆ ಏನಾದರೂ ಹೋಗಿದ್ರೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ಕು ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿರೋದು. ಅದು ಅಷ್ಟೊಂದಿರೋದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ಕು. ಕೇಳಬೇಡಿ, ಈಗಲೇ ಪರವಾಗಿಲ್ಲ ಅಂದ್ಕೊಳ್ಳಿ ಹಂಗೆ ನೋಡಿದ್ರೆ. ಸೊ ದುರ್ಗದಲ್ಲೇ ನಿಮಗೆ ಗೊತ್ತಿರೋ ಹಂಗೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದ್ದಾವೆ. ಬಟ್ ನಾವು ಇಲ್ಲಿ ಮಾಡಲಿಲ್ಲ, ಯಾಕಂದರೆ ಬೇಗ ಹೊರಟಿದ್ರಿಂದ ಇನ್ನೂ ಟಿಫನ್ ಟೈಮ್ ಆಗಿರಲಿಲ್ಲ, ಬ್ರೇಕ್ಫಾಸ್ಟ್ ಟೈಮು. ಸುಮ್ಮನೆ ತಿನ್ನೋಕ್ಕೂ ಆಗಲ್ಲ ಅಂತಂದು ಮಧ್ಯ ಆನ್ ದಿ ವೇ ಎಲ್ಲಾದರೂ ಮಾಡೋಣ ಅಂತಂದು ಡಿಸೈಡ್ ಮಾಡ್ಕೊಂಡ್ವಿ. ನಿಮಗೆ ಗೊತ್ತಿರೋ ಹಂಗೆ ದುರ್ಗದ ರೆಸ್ಟೋರೆಂಟ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಗುರುಪ್ರಸಾದ್ ಹೋಟೆಲ್ ಬರುತ್ತೆ ಫಸ್ಟು ನಿಮಗೆ ಬೈಪಾಸಲ್ಲಿ ಆನ್ ದಿ ವೇ. ಅಂದರೆ ನೆಕ್ಸ್ಟು ಹೋಟೆಲ್ ಅನ್ನಪೂರ್ಣ ಬರುತ್ತೆ. ಅನ್ನಪೂರ್ಣ ಹೋಟೆಲ್ ಬಂತು. ಅದಾದಮೇಲೆ ಈ ಕೊನೆಗೆ ಇದೆ ಸ್ಫೂರ್ತಿ ಡೆಲಿಕಸಿ ಬರುತ್ತೆ. ಸ್ಫೂರ್ತಿ ಡೆಲಿಕಸಿನೇ ಆಲ್ಮೋಸ್ಟ್ ಈಗ ಅಂದರೆ ದುರ್ಗಕ್ಕೆ ಫೈನಲ್ ಇದೆ ಹೋಟೆಲ್ಲು. ಇದಾದಮೇಲೆ ಬೇರೆ ಯಾವುದು ಸಿಗೋಲ್ಲ ನಿಮಗೆ ಲೆಫ್ಟ್ ಸೈಡಲ್ಲಿ. ಆಮೇಲೆ ಹಿರಿಯೂರು ಸೈಡೇ ಸಿಗೋದು. ಡಿಸೈಡ್ ಮಾಡಿ ಯಾವಾಗಲೂ ಉಡುಪಿ ಉಪಚಾರಿಗೆ ಹೋಗ್ತಾಯಿದ್ವಿ ನಾವು ಟಿಫನ್ ಮಾಡಬೇಕು ಅಂತಂದರೆ ಆನ್ ದಿ ವೇ. ಬಟ್ ಈ ಸಲ ಡಿಫ್ರೆಂಟಾಗಿ ಏನಾದರೂ ನೋಡೋಣ ಅಂತ ಪಾಕಶಾಲೆಗೆ ಹೋಗೋಣ ಅಂತಂದು ಅಂದ್ಕೊಂಡ್ವಿ. ಈಗ ಸಿರಾ ಪಾಕಶಾಲೆ ಹತ್ರ ಇನ್ನೇನು ಬಂದ್ವಿ ನೋಡಿ. ಸಿರಾ ಪಾಕಶಾಲೆದಲ್ಲಿ ಟಿಫನ್ ಮಾಡೋಣ ಅಂತಂದು ಐಡಿಯಾ ಮಾಡಿದ್ವಿ, ಹೋದ್ವಿ. ಬಟ್ ಏನಾಯಿತು ಅಂತಂದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ವೀಡಿಯೋ ಮಾಡಲಿಲ್ಲ ನಾನು. ಬಟ್ ಜನ ಫುಲ್ ಜನ, ಬರೀ ಕ್ಯೂ ಇತ್ತು. ಎಷ್ಟು ಕ್ಯೂ ಅಂದರೆ ನೀವು ನಿಜವಾಗ್ಲೂ 15 to 20 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತು. ಅದಾದಮೇಲೆ ಮತ್ತೆ ಟಿಫನ್ ಮಾಡ್ಕೊಂಡು ಹೋಗೋದು ಲೇಟ್ ಆಗುತ್ತೆ. ಅದಕ್ಕೆ ನಾವು ಡಿಸೈಡ್ ಮಾಡಿ ಪಾಕಶಾಲೆ ಬೇಡ ಅಂತ ಮತ್ತೆ ನಮ್ಮ ಹಳೆ ರೆಸ್ಟೋರೆಂಟ್ ಕಡೆಗೆ ಹೊರಟ್ವಿ. ಅದನ್ನು ನೋಡ್ತೀರಾ ಈಗ ನೀವು. ಫುಲ್ ರಶ್ ಇತ್ತು. ವಾಪಸ್ ಹೋಗಿ ಅಲ್ಲಿ ಹೋಟೆಲ್ ಸಿರಾ ಕಾಮತ್ ಉಪಚಾರ ಕಡೆ ಬಂದ್ವಿ. ಈಗ ಇಲ್ಲಿ ನಮ್ಮಪ್ಪ ಇಡ್ಲಿ ತಿಂತಾ ಇದ್ದಾರೆ. ಅದರ ಜೊತೆಗೆ ಸಾಂಬಾರ್ ಡಿಪ್ಪಡ್ ವಡೆ ತೊಗೊಂಡ್ರು ಅವರು. ಸಾಂಬಾರ್ ಡಿಪ್ಪಡ್ ವಡೆ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಅದಾದಮೇಲೆ ನಮ್ಮಮ್ಮ ಮಸಾಲ ದೋಸೆ ಆರ್ಡ್ರ್ ಮಾಡಿದ್ರು, ಅದು ಚೆನ್ನಾಗಿತ್ತು. ನಾನು ನನ್ನ ತಮ್ಮ
ಪೂರಿ ಆರ್ಡರ್ ಮಾಡಿದ್ವಿ. ಪೂರಿನೂ ಚೆನ್ನಾಗಿರುತ್ತೆ ಇಲ್ಲಿ. ಯಾವಾಗಲೂ ಹೋದಾಗ ನಾರ್ಮಲಿ ನಾವು ಪೂರಿನೇ ಆರ್ಡ್ರ್ ಮಾಡೋದು. ಯಾವುದೋ ಹುಲ್ಲು ತಿಂತಾಯಿತ್ತು. ಇದು ಯಾಕೆ ಹಿಂಗೆ ಮಾಡುತ್ತೆ ಅಂತಂದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಟಿಫನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಮ್ಮ ಪ್ರಯಾಣ ಬೆಂಗಳೂರಿನ ಕಡೆ ಶುರುವಾಯಿತು. ಹೌದು, ನಿಮಗೆ ಒಂದು ಡೌಟ್ ಬಂದಿರ್ಬೋದಲ್ವ, ಎಲ್ಲಿ ನಮ್ಮ ವೈಫು ಸುಕೃತ ಅವರು ಕಾಣಿಸ್ತಿಲ್ಲ ಅಂತ. ಅದನ್ನು ಮುಂದೆ ನೋಡ್ತೀರ ಏನು ಅಂತ. ಇಲ್ಲಿವರೆಗೂ ಆರಾಮಾಗೇ ಇತ್ತು. ಅದು ಯಾಕೋ ಗೊತ್ತಿಲ್ಲ, ಟ್ರಾಫಿಕ್ ಜಾಮ್ ಒಂದು ಕಡೆ ಆಗಿತ್ತು ನೋಡಿ. ಇಲ್ಲಿವರೆಗೂ ಏನು ನೀವು ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಒಂದು 2 to 3 ಕಿಲೋಮೀಟರ್ಸ್ ಬರ್ರಿ ಟ್ರಾಫಿಕ್ ಜಾಮು. ಯಾಕಪ್ಪ ಅಂತಂದು ಅಂದ್ಕೊಂಡ್ರೆ ಫುಲ್ ಟ್ರಾಫಿಕ್ ಜಾಮು. ಆಮೇಲೆ ಇಲ್ಲಿ ಇದು ನೀವು ನೋಡ್ತಾ ಇರ್ಬೋದು, ಪೊಲೀಸವರು ಬರ್ತಾಯಿದ್ದಾರೆ. ಹಾಗೆ ಹಿಂದ್ಗಡೆ ಒಂದು ಆ ಕ್ರೇನ್ ಲಿಫ್ಟ್ ಮಾಡೋದಕ್ಕೆ ಬರ್ತಾಯಿದೆ. ಏನಕ್ಕೆ ಅಂತಂದರೆ ಯಾವುದೋ ಬಸ್ಸು ಕೆಟ್ಟು ನಿಂತಿತ್ತು ಅಲ್ಲಿ ಮುಂದೆ. ಇಲ್ಲಿಂದ ಮುಂದೆನೇ ನಿಂತಿತ್ತು. ನಾವು ಪರವಾಗಿಲ್ಲ ಹತ್ತನೇ ಇದು ಬಂದ್ವಿ, ಹೆಂಗೋ ಒಂದು ಮಾಡಿಕೊಂಡು. ಡ್ರೈವರ್ ಒಳ್ಳೆ ಕೆಲಸ ಮಾಡಿದ್ರು. ಸೊ ಬೇಗ ಹತ್ರನೇ ಬಂದ್ವಿ. ಬಟ್ ಇಲ್ಲಿದು ಕಾಮಿಡಿ ಇದೆ. ಇದು ಆ್ಯಕ್ಚುಲಿ ಇದೇನು ಹೋಗ್ತಾ ಇದೆಯಲ್ವ, ಅದಕ್ಕಿಂತ ಮುಂಚೆ ಬಸ್ಸೇ ಅವರನ್ನೇ ತಳ್ಕೊಂಡು ಹೋಗಿ ಪಕ್ಕ ನಿಲ್ಲಿಸ್ಕೊಂಡ್ರು. ಈ ಥರ ಆಯ್ತದು. ನಮ್ಮ ಇಂಡ್ಯಾದಲ್ಲಿ ಗೊತ್ತಲ್ವ ನಿಮಗೆ, ಕೆಲಸ ಆಗೋಕ್ಕಿಂತ ಮುಂಚೆ ಯಾರೂ ಬರೋಲ್ಲ, ಆದಮೇಲೆ ಬರೋದು. ಹಂಗಾಯ್ತು ಇದನ್ನು ಕೂಡ. ಆ ಟ್ರಾಫಿಕ್ ಜಾಮಲ್ಲಿ ಇದು ಬರೋದ್ರೊಳಗೆ ಅವರು ಪಕ್ಕದಲ್ಲಿ ಹಾಕೊಂಡ್ಬಿಟ್ಟಿದ್ರು. ಅದು ಕ್ಲಿಯರ್ ಆಗಿತ್ತು ಟ್ರಾಫಿಕ್ಕು. ಇದು ಹೋಗೋದ್ರೊಳಗೆ ಆಲ್ರೆಡಿ ಕ್ಲಿಯರ್ ಆಗಿಬಿಟ್ಟಿತ್ತು. ಇದೇ ಕತೆ ನಮ್ಮ ಇಂಡಿಯಾದ ನೋಡಿ. ಇಂಥ ರೋಡಲ್ಲೇ ಬಂದು ಇಲ್ಲಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಇಲ್ಲಿ ಬಂದು ನಿಂತ್ಕೊಂತವೆ. ಬಸ್ಗಳು ಅಷ್ಟೇ, ಲಾರಿಗಳು ಅಷ್ಟೇ ಕೆಟ್ಟು ನಿಂತಿರ್ತವೆ. ಯಾವಾಗಲೂ ಇದೇ ಆಗಿದೆ ಇಲ್ಲಿ. ಇದು ಸರಿ ಹೋಗೋವರೆಗೂ ಅಷ್ಟೇ ಕತೆ. ಸೊ ಇನ್ನೇನು ನೋಡಿ, ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ನೈಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ ಈಗ. ನೈಸ್ ರೋಡ್ ಈಗ ಪರವಾಗಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಎಲ್ಲೂ ಕನ್ಸ್ಟ್ರಕ್ಷನ್ ಥರ ಇಲ್ಲ, ಆರಾಮ್ಸೆ ಮೂಮೆಂಟ್ ಇದೆ. ಈಗ ರೀಸೆಂಟ್ ಒಂದು 2 to 3 ಇಯರ್ಸ್ ಕಂಪೇರ್ ಮಾಡಿದ್ರೆ ಈಗ ಆರಾಮಾಗಿದೆ, ಹೋಗ್ಬೋದು ಆರಾಮ್ಸೆ. ಎಲ್ಲಿಂದ ಯಾವ ಎಂಡಿಂದ ಯಾವ ಎಂಡ್ಗಾದರೂ. ಹಾಗೆ ನೈಸ್ ರೋಡಿಂದ ಡೈರೆಕ್ಟಾಗಿ ನಾವು ಮೈಸೂರು ರೋಡಲ್ಲಿ ಇಳಿದ್ವಿ. ಮೈಸೂರು ರೋಡಲ್ಲಿ ಯಾಕೆ ಇಳಿದ್ವಿ ಅಂದರೆ, ನಮ್ಮ ಮೋಮೋಜ ಅವರು ಮೈಸೂರಿಂದ ಬಂದಿದ್ದರು, ಅವ್ರನ್ನ ಪಿಕಪ್ ಮಾಡೋದಕ್ಕೆ ಅಂತಂದು ಹಿಡಿದಿದ್ವಿ. ಯಾವುದೋ ಮಾಡರ್ನೈಸ್ ಆಗಿರೋವಂಥ ಬೆಂಗಳೂರಿನ ಮಧ್ಯೆ ಹಳೇ ದೇವಸ್ಥಾನ ಇತ್ತು, ಹಾಗೆ ಇತ್ತು, ಅದಕ್ಕೆ ತಗೊಂಡೆ. ನೋಡಿ, ಇದು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ. ರೀಸೆಂಟ್ಲಿ ಬೆಂಗಳೂರು ಅಂದರೆ ಟ್ರಾಫಿಕ್ ಜಾಮು ಅಂದರೆ ಬೆಂಗಳೂರು ಅನ್ನೋ ಥರನೇ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ವೆಹಿಕಲ್ಸು, ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮು. ಜನಕ್ಕೆ ಪೇಷನ್ಸೇ ಇಲ್ಲ, ಹಾಗೆ ಆಗೋಗಿದೆ. ಇದು ಯಾವಾಗ ಸರಿ ಹೋಗುತ್ತೆ ಅಂತಂದು ಯಾರಿಗೂ ಆನ್ಸರ್ ಇಡೋಕ್ಕಾಗಲ್ಲ, ಹಾಗಾಗಿದೆ. ನೋಡ್ತಿರಲ್ವ, ಬರ್ರಿ ಟ್ರಾಫಿಕ್ ಜಾಮು ನಾವು ಹೋಗೋ ಕಡೆ ಎಲ್ಲ. ಇದು ಒಂದು HSR ಲೇಔಟಲ್ಲಿ ಆನಂದ್ ಹೈಟ್ಸ್ ಅಂತಂದಿದೆ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಗಿದ್ವಿ ನಾವು. ಕೆಲಸ ಇದ್ದಿದ್ದು ಸರಿ, HSR ಲೇಔಟಲ್ಲಿ ಈ ಜಾಗಕ್ಕೆ ಬರೋದ್ರೊಳಗೆ ನಮಗಂತೂ ಸಾಕಾಗೋಯ್ತು. ಈ ಬೆಂಗಳೂರು ಕಥೆನೇ ಇಷ್ಟ ಆಗಿದೆ. ಅದೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬಂದು ಹಸಿವೆ ಆಗಿದ್ದರಿಂದ ಈಗ ಸುತ್ತಮುತ್ತ ಏನಾದರೂ ಊಟ ಎಲ್ಲಿ ಸಿಗುತ್ತೆ ಚೆನ್ನಾಗಿ ಅಂತಂದು ಸರ್ಚ್ ಮಾಡಿ ಊಟಕ್ಕೆ ಅಂತಂದು ಬೈ ವಾಕೆ ಹೋದ್ವಿ. ಆ ಊಟದ ಪ್ಲೇಸ್ ಮಾತ್ರ ಭಾರಿ ಚೆನ್ನಾಗಿತ್ತು. ಹಾಗೆಯೇ ಯೂಸರ್ ಫ್ರೆಂಡ್ಲಿ ಅನ್ಬೋದು. ನಿಮಗೆ ಕಾಸ್ಟ್ ಭಾರಿ ಕಮ್ಮಿ ಇತ್ತು. ನಾವು ವಾಕ್ ಮಾಡಿಕೊಂಡೇ ಹೋದ್ವಿ ಆ ಜಾಗಕ್ಕೆ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮಾತ್ರ ಭಾರಿ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಅಷ್ಟು ರುಚಿ ಚೆನ್ನಾಗಿದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ರುಚಿನೂ ಹಾಗೆ ಚೆನ್ನಾಗಿ ಕೊಟ್ಟರು. ಬನ್ನಿ ಮತ್ತೆ ತಡ ಮಾಡಿದೆ ಆ ರೆಸ್ಟೋರೆಂಟ್ ಇರೋ ಕಡೆ ಹೋಗಿ ನಮ್ಮ ಮಧ್ಯಾಹ್ನದ ಊಟ ಏನಿತ್ತು ಅಂತ ನೋಡೋಣ.
ನಮ್ಮ ತಮ್ಮನವರು ಮಸಾಲ ದೋಸೆ ತೊಗೊಂಡ್ರೆ, ನಾನು ಹಾಗೆ ನಮ್ಮ ಸುಕೃತ ಅವರು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ. ಹಾಗೆ ಮಸಾಲ ಮಜ್ಜಿಗೆ ಕುಡಿದು ಲೈಟಾಗಿ ಮಸಾಲ ವಡೆನೂ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನೀವು ಆ ಕಡೆ ಹೋದರೆ ಈ ವಿಷ್ಣು ಗ್ರ್ಯಾಂಡಿಗೆ ಹೋಗೋದು ಮರಿಬೇಡಿ. ಮಧ್ಯಾಹ್ನದ ಊಟ ಆದಮೇಲೆ ಇನ್ನೇನು ಕಾರಲ್ಲಿ ಬಂದು ಕೂತ್ಕೊಂಡ್ವಿ. ನಾವು ವಾಪಸ್ ಹೊರಟಿದ್ದೀವಿ. ಬಟ್ ಏನು ಬಿಸಿಲು ಅಂತೀರ ಯಪ್ಪ, ನಮ್ಮ ಚಿತ್ರದುರ್ಗದಲ್ಲೂ ಇಷ್ಟು ಬಿಸಿಲು ಇರಲಿಲ್ಲ. ಆ ಲೆವೆಲಿಗೆ ಬೆಂಗಳೂರಲ್ಲಿ ಬಿಸಿಲಿತ್ತು, ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಫುಲ್ ಸೆಕೆ. ಅದೇನೋ ಅವತ್ತಿಂದ ಗೊತ್ತಿಲ್ಲ, ಯಾವಾಗಲೂ ತಣ್ಣಗೆ ಇರುತ್ತೆ ಬೆಂಗಳೂರು. ಈ ಸಲನೇ ಯಾಕೋ ಭಾರಿ ಬಿಸಿ ಅನ್ನಿಸ್ತು. ಹಾಗೆಯೇ ಬೆವ್ರ್ತಾನೆ ಇದ್ವಿ ಫುಲ್ಲು. ನೋಡ್ತಿದ್ದೀರಾ ಈಗ ಎಷ್ಟು ಬೆವ್ತಿದ್ದೀವಿ ನೋಡಿ. ನಾವು ಜಸ್ಟ್ ಕಾರಲ್ಲಿ ಕೂತ್ಕೊಂಡೇ ಬೆವ್ತಿದ್ದಾಯಿತು. ಮೇ ಬಿ ಹೀಟ್ ಕೂಡ ಆಗಿರುತ್ತೆ, ಕಾರ್ ನಿಲ್ಲಿಸಿದ್ರಲ್ಲ. ಬಟ್ ನೆರಳಲ್ಲೇ ನಿಲ್ಲಿಸಿದ್ರು, ಅವರೇನು ಇದರಲ್ಲೇ ನಿಲ್ಲಿಸಿರ್ಲಿಲ್ಲ ಬಿಸಿಲಲ್ಲಿ. ಬಟ್ ಆದರೂ ಏನು ಹೇಳೋಕ್ಕಾಗಲ್ಲ. ಇನ್ನು ನೋಡಿ ಮತ್ತು ಈಗ ವಾಪಸ್ ಬೆಂಗಳೂರಿಂದ ಹೊರಟ್ವಿ. ಏನು 1 ಡೇ ವಿಸಿಟ್ ಅಷ್ಟೇ ಬೆಂಗಳೂರಿಗೆ. ಈಗ ನೈಸ್ ರೋಡ್ ನೋಡ್ತಾ ಇದ್ದೀರಾ ನೀವು, ಎಷ್ಟು ಗಾಡಿಗಳಿದಾವೆ ನೋಡಿ. ಮೂವ್ಮೆಂಟ್ ಯಾವಾಗಲೂ ಹೀಗೆ ಇರುತ್ತೆ. ಸೊ ನಮ್ಮ ಸರಿದು ಬಂತು, ನೈಸ್ ರೋಡನ್ನ ಮುಟ್ಟಿ ಈಗ ನಮ್ಮ ಪಯಣ ವಾಪಸ್ ದುರ್ಗದ ಕಡೆಗೆ ಶುರುವಾಗುತ್ತೆ. ಇಲ್ಲಿ ಒಂದು ವಿಸಿಟ್ ಕೂಡ ಇದೆ ಬೇರೆ ಕಡೆ, ಎಲ್ಲಿ ಅಂತಂದು ನೀವು ನೆಕ್ಸ್ಟ್ ನೋಡ್ತೀರ. ಇದು ನಿಮಗೆ ನಾನು ಹಾಕೊಂಡಿರೋ ಕನ್ನಡಕದ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಎಷ್ಟು ಬಿಸಿಲಿದೆ. ಇದನ್ನು ಹಾಕೊಂಡ ತಕ್ಷಣ ಎಷ್ಟು ಕ್ಲಿಯರ್ ಆಗುತ್ತೆ ಅಂತ. ಇದನ್ನು ರೈಡಿಂಗ್ ಗ್ಲಾಸಸ್ ಅಂತಂದಂತಾರೆ. ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದು ನಾವು ಬಂದು ನೆಲಮಂಗಲ ಟೋಲ್ ಹತ್ರ ಇರುವಂತಹ ಡಿ ಮಾರ್ಟ್ಗೆ. ಈ ನೆಲಮಂಗಲ ಟೋಲ್ ಹತ್ರನೂ ಯಾಕೋ ಇಷ್ಟೊಂದು ಟ್ರಾಫಿಕ್ ಜಾಮು. ನೋಡಿದ್ರೆ ಏನು ಕತೆ ಅಂದರೆ, ಇಲ್ಲಿ ಯಾರೋ ಈ ಡಿ ಮಾರ್ಟಲ್ಲಿ ಲೋಡ್ ಮಾಡೋಕ್ಕೆ ಬಂದಿದ್ರು ಅನಿಸುತ್ತೆ ಲಾರಿಗಳು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಆ ಕಡೆ ಸೈಡ್ ಹೋಗೋದಕ್ಕೆ, ಅಂದರೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅನಿಸುತ್ತೆ ಅವರು, ಅಂದರೆ ಬೆಂಗಳೂರು ಸೈಡ್ ಹೋಗ್ಬೇಕಾಗಿತ್ತು ಅನಿಸುತ್ತೆ. ಫುಲ್ ಟ್ರಾಫಿಕ್ ಜಾಮ್ ಮಾಡಿಟ್ಬಿಟ್ಟಿದ್ರು. ನಾವು ಏನು ಟೋಲಿನ ಟ್ರಾಫಿಕ್ ಜಾಮ್ ಅಂತಂದರೆ ಅಲ್ಲ ಇದು ಕತೆ. ಇವರು ಈಗೇನು ನೀವು ಮುಂದ್ಗಡೆ ನೋಡ್ತಿರಲ್ವ, ಅವರು ಅಡ್ಡ ಹಾಕಿ ಟ್ರಾಫಿಕ್ ಜಾಮ್ ಮಾಡಿಟ್ಟಿದ್ದು, ಅವರು ಟರ್ನ್ ತೊಗೊತಾ ಇದ್ರು ಅಂತಂದು. ಇಲ್ಲಿ ಮುಂದ್ಗಡೆ 3 ಲಾರಿಗಳು ನಿಂತಿದ್ದಾವೆ ನೋಡಿ. ಹೋಗೋವರೆಗೂ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಆಮೇಲೆ ಟ್ರಾಫಿಕ್ ಕ್ಲಿಯರ್ ಆಯಿತು. ಈ ಥರ ಕತೆಗಳು ಆಗ್ತಾ ಇರ್ತವೆ. ಬರೀ ಟ್ರಾಫಿಕ್ ಜಾಮ್ ನಾರ್ಮಲಿ ರೋಡ್ ಕನ್ಸ್ಟ್ರಕ್ಷನು ಅಂಥ ಕಡೆ ಅಲ್ಲ. ಈ ದೊಡ್ಡ ಲಾರಿಗಳು ಅಂಥವು ಸರಿಯಾಗಿ ಡಿಸಿಷನ್ಗಳು ಮಾಡಲಿಲ್ಲ ಅಂದರೆ ಹೀಗೆ ಆಗೋದಿದ್ದು ಕತೆ. ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾನೆ ಇರ್ತಾರೆ ಸ್ಟ್ರೈಟು. ನಿಲ್ಲಿಸೋದು ಅಂದರೆ ಅವರು ನೋಡ್ಕೊಂಡು ಹೋಗ್ಬೇಕು. ಟ್ರಾಫಿಕ್ ಕಮ್ಮಿ ಇದ್ದಾಗ ಹೋದರೆ ಈಸಿಯಾಗಿ ಹೋಗ್ಬೋದು, ಅದು ಬಿಡ್ತಾರೆ. ಟ್ರಾಫಿಕ್ ಜಾಸ್ತಿ ಇದ್ದಾಗ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಈ ಥರ ಮಾಡ್ತಾರೆ ಟ್ರಾಫಿಕ್ ಜಾಮು. ಎಲ್ಲರಿಗೂ ಪ್ರಾಬ್ಲಮ್ಗಳದು. ದೊಡ್ಡ ಗಾಡಿಗಳು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಈ ಥರದ್ದು ಮಾಡಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಇದು ಇಂಡಿಯಾ, ನಾವೇನು ಮಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ನೋಡ್ತಿದ್ರಲ್ವ ಅಲ್ಲಿ ನೋಡಿ, ಆ ಥರದ್ದು ಗಾಡಿ ಹೆಂಗೆ ಹೋಗಿ ಅಲ್ಲಿ ಟರ್ನ್ ಮಾಡ್ಕೋಬೇಕು. ಅದಕ್ಕೇ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅವ್ರು ಅಲ್ಲಿ ಟರ್ನ್ ಮಾಡ್ಕೊಳಕ್ಕೆ ಆ ಕಡೆ ಅವ್ರು ಬಿಡೋಲ್ಲ, ಇಲ್ಲಿ ಅವರು ಮುಂದಕ್ಕೆ ಹೋಗೋದು ಬಿಡೋಲ್ಲ. ಹಾಗಾಗಿದೆ. ಒಂದು ಸ್ವಲ್ಪ ಏನು ಸಿಂಕಲ್ಲಿ ಇಲ್ಲದೆ ಇರೋ ಥರ ಕತೆ ಇದು. ಇಲ್ಲಿ ಡಿ ಮಾರ್ಟ್ ಹತ್ರ ಬಂದೇನೋ ಹೇಳಿದ್ವಿ. ಇದು ಆ್ಯಕ್ಚುಲಿ ನಾವು ಗಣೇಶ ಹಬ್ಬದಕ್ಕಿಂತ ಮುಂಚೆ ಹೋಗಿದ್ದು. ನಾವು ಗಣೇಶ ಹಬ್ಬ ಆಗೋದಕ್ಕಿಂತ ಮುಂಚೆ ಹೋಗಿರೋದ್ರಿಂದ ಇಲ್ಲಿ ಒಂದು ಕಾಮಿಡಿ ನಡೀತು. ನಾವು ಯಾವುದೋ ಊರಿಂದ ಬಂದು ಡಿ ಮಾರ್ಟ್ ಹತ್ರ ನಿಂತಿದ್ವಿ. ಅಲ್ಲಿ ಒಂದು 5 ಜನ ಹುಡುಗರು ಬಂದರು. ಅಣ್ಣ ಗಣೇಶ ಕಲೆಕ್ಷನ್ ಮಾಡ್ತಿದ್ವಿ, ಒಂದು 20 ರೂಪಾಯಿ ಕೊಡೋಣ ಅಂತ. ಅಲ್ಲ, ನಮ್ಮ ಊರವರಾದರೆ, ನಮ್ಮ ಏರಿಯಾದವರಾದರೆ ಕೊಡ್ಬೋದು. ಇದು ಏನು ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಇವರು. ಇತ್ತೀಚೆಗಿಂತವು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಆ ಹುಡುಗರನ್ನ ತೋರಿಸ್ತೀನಿ ನೋಡಿ. ಅಣ್ಣ 20 ರೂಪಾಯಿ ಕೊಡ್ರಣ್ಣ ಗಣೇಶ ಕಲೆಕ್ಷನ್ ಅಂತಂದು ನಾವು ಹೇಳಿ ಕಳಿಸಿದ್ವಿ. ಅಲ್ಲಪ್ಪ, ನಾವು ಯಾವುದೋ ಊರಿಂದ ಬಂದಿದ್ದೀವಿ, ಸುಮ್ಮನೆ ನೀವು ನಮಗೆ ಬಂದು ಕೇಳ್ತಿರಲ್ಲ ಅಂತ. ಈ ಥರದ್ದು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಇತ್ತೀಚೆಗೆ. ಗಣೇಶ ಕಲೆಕ್ಷನ್ನು ಸುಲಿಗೆ ಥರ ಮಾಡ್ತಾರೆ. ಮಾಡಬಾರ್ದು ಯಾವತ್ತೂ. ಇಷ್ಟ ಇರೋರು ಮಾತ್ರ ಕೊಡಬೇಕು. ಇನ್ನು ಈ ಡಿ ಮಾರ್ಟಲ್ಲಿ ನಮಗೇನಾದರೂ ಬೇಕಿದ್ದಂತಹ ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ. ಏನೆಲ್ಲ ಸಣ್ಣ ಪುಟ್ಟ ಐಟಮ್ಸು ಜಾಸ್ತಿ ಏನು ಪರ್ಚೇಸಿಂಗ್ ಇರಲಿಲ್ಲ. ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲೇ ಹೊರಗಡೆ ಒಂದು ಪಾಪ್ಕಾರ್ನ್ ಸ್ಟೋರ್ ಇಟ್ಟಿದ್ದಾರೆ. ಪಾಪ್ಕಾರ್ನ್ ಮಾತ್ರ ಭಾಳ ಚೆನ್ನಾಗಿತ್ತು. ಚೀಸ್ ಪಾಪ್ಕಾರ್ನು, ಅದನ್ನು ತಿಂದು ಚಾಕೋಬಾರ್, ಎಲ್ಲರ ಫೇವ್ರೆಟ್ ಚಾಕೋಬಾರ್ ತಿಂದು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಮ್ಮ ಅಪ್ಪ ಲೇಟು ಬಂದಿತ್ತು ಹೊರಗಡೆ. ಇನ್ನೇನು ಅವರು ಹೊರಗಡೆ ಬಂದಮೇಲೆ ಡಿ ಮಾರ್ಟ್ಗೆ ಹೇಳಿ ಟಾಟಾ ಅಂತ ನಮ್ಮ ಕಾರ್ನ ಕಡೆ ಬಂದ್ವಿ. ಮತ್ತು ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಊಟಕ್ಕೊಂದು, ಇನ್ ಕೇಸ್ ನಾವು ಹೋಗೋದು ಲೇಟ್ ಆದರೆ ಊಟಕ್ಕೊಂದು ಸ್ಟಾಪ್ ಇರುತ್ತೆ ಅಷ್ಟೆ. ಇದು ಈಗ ಹೊಸದಾಗಿ ಆಗ್ತಾ ಇರೋಂಥ ಫ್ಲೈಓವರು ಎಲ್ಲಿ ಅಂತ ಕೇಳಿದ್ರೆ ಕ್ಯಾತ್ಸಂದ್ರ ಇದೆಯಲ್ವ, ಅಲ್ಲಿ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಡೈರೆಕ್ಟ್ ಫ್ಲೈಓವರ್ ಕೊಟ್ಟರೆ ಅಂತಂದು ಮಾಡ್ತಾಯಿದ್ದಾರೆ. ಅದನ್ನು ನೋಡ್ಬೋದು ನೀವು.
ಇದಾಗೋವರೆಗಂತೂ ಈ ಕ್ಯಾತ್ಸಂದ್ರ ಹಾಟ್ ಸ್ಪಾಟ್ ಫಾರ್ ಟ್ರಾಫಿಕ್ ಜಾಮ್ ಆಗಿತ್ತು. ಸದ್ಯ ಈಗ ಪರವಾಗಿಲ್ಲ, ಕಂಪ್ಲೀಟ್ ಆಗಿದೆ. ಬಟ್ ಕೆಳಗಡೆ ರೋಡ್ ಮಾತ್ರ ಅಷ್ಟೇ ಕಚ್ಚಡವಾಗಿದೆ. ಆ ಕಾರ್ಗಳು ಹಿಂಗೆ ಬಾಲಾಡ್ತಾನೆ ಇರ್ತವೆ. ಅದು ರೋಡೇ ಸರಿ ಮಾಡಿಲ್ಲ. ಮೇಲ್ಗಡೆ ಫ್ಲೈಓವರ್ ಏನೋ ಮಾಡ್ತಾರೆ, ಕೆಳಗಡೆ ರೋಡು ಸರಿ ಮಾಡಬೇಕು. ಅದಂತೂ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಭಾರೀ ಗುಂಡಿಗಳಿದ್ದಾವೆ. ನಾವು ದುರ್ಗ ರೀಚ್ ಆಗೋದ್ರೊಳಗೆ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಮತ್ತು ಇನ್ನೇನು ಮನೆಗೆ ಹೋಗಿ ಏನೋ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಫಸ್ಟ್ ಬೇಡ ಅಂದ್ಕೊಂಡಿದ್ವಿ. ಆಲ್ರೆಡಿ 2 ಸಲ ಹೊರಗಡೆ ಊಟ, ಮತ್ತು ಮಧ್ಯಾಹ್ನದ ಊಟ ಮತ್ತು ಬೆಳಗ್ಗೆ ಟಿಫನ್ ಆಗಿರೋದ್ರಿಂದ ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡೋದು, ಬೇರೆ ಚಾಯ್ಸ್ ಇಲ್ಲ, ಹೋಗ್ಬೇಕಾಯ್ತು. ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ದುರ್ಗದ ಹತ್ರನೇ ಸ್ಫೂರ್ತಿ ಡೆಲಿಕಸಿಗೆ ಹೋಗ್ತಾ ಇರೋದು. ಬೆಂಗಳೂರು ಟ್ರಾವೆಲ್ ಕಾಲದಾಗ ಹೆಂಗೆ ಕೂದಲೆಲ್ಲ ಕೆದರ್ಕೊಂಡ್ಬಿಟ್ಟಿದೆ ನೋಡಿ. ಗಾಳಿ ಬೇರೆ, ಹಾಗೆ ಬಿಸಿಲು ಹೇಳೋದಲ್ವ, ಸೆಕೆ, ಹಾಗೆ ಟ್ರಾಫಿಕ್ ಜಾಮ್ ಸಾಕಾಗೋಗಿತ್ತು. ಇನ್ನು ಊಟ ಆದಮೇಲೆ ಇಲ್ಲಿಗೆ ನಮ್ಮ ವಿಡಿಯೋ ಇನ್ನೇನು ಎಂಡಿಗೆ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಪಕ್ಕದಲ್ಲಿ ಬೆಲ್ ಐಕನ್ ಅಂತಂದಿರುತ್ತೆ, ಅದನ್ನು ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡಿದ ನೋಟಿಫಿಕೇಷನ್ಸ್ ನಿಮಗೆ ಬರೋದಿಲ್ಲ. ಅದಕ್ಕೆ ಅದನ್ನು ಫಸ್ಟ್ ಪ್ರೆಸ್ ಮಾಡಿ. ಹೀಗೆ ನಮ್ಮ ಒಂದು ದಿನದ ಬೆಂಗಳೂರು ಪ್ರವಾಸ ಹೇಗೆ ಮುಗೀತು ಅಂತಂದು ನಿಮಗೆ ನಾನು ಪ್ರೆಸೆಂಟ್ ಮಾಡೋದಕ್ಕೆ ನೋಡಿದ್ದೀನಿ. ಈ ಸ್ಫೂರ್ತಿ ಡೆಲಿಕಸಿ ಭಾಳ ಚೆನ್ನಾಗಿದೆ ಟೇಸ್ಟ್ ವೈಸ್ ಮಾತ್ರ. ಬಟ್ ಅಷ್ಟೇ ರೇಟ್ ಕಾಸ್ಟ್ಲಿನೂ ಕೂಡ ಇದೆ. ಅಷ್ಟು ದೊಡ್ಡ ಹೋಟೆಲ್ ಮ್ಯಾನೇಜ್ ಮಾಡಬೇಕು ಅಂದರೆ ಪ್ರೈಸಸ್ ಒಂದು ಸ್ವಲ್ಪ ಜಾಸ್ತಿನೇ ಇಡಬೇಕಾಗುತ್ತೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವೇನಾದರೂ ಆ ರೋಡಲ್ಲಿ ಹೋಗ್ತಾ ಇದ್ದರೆ ಹೋಗಿ ಟೇಸ್ಟ್ ಮಾಡಿ ಅಂತಂದು ನನ್ನ ಸಜೆಷನ್ನು. ನೀವು ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಹಾಯ್ ಅಂತಂದು, ನಿಮ್ಗೇನು ಅನ್ನಿಸ್ತು ಅಂತಂದು. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್.